ಹಾಯ್ ಎಲ್ಲರಿಗೂ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನಗೆ ತುಂಬಾ ಸ್ಪೆಷಲ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ನಮ್ಮ ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಶಿಫ್ಟಿಂಗ್ ಆಗಿದ್ದ ಕಂಪ್ಲೀಟ್ ಜರ್ನಿನ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದು ಜಸ್ಟ್ ಶಿಫ್ಟಿಂಗ್ ವಿಡಿಯೋ ಅಲ್ಲ, ನನ್ನ ಆ ಟೈಮ್ನಲ್ಲಿ ಎಕ್ಸ್ಪೀರಿಯನ್ಸ್, ಸ್ಟ್ರಗಲ್ಸ್, ಹ್ಯಾಪಿನೆಸ್, ವರೀಸ್ ಎಲ್ಲ ಹಾನೆಸ್ಟಾಗಿ ಶೇರ್ ಮಾಡ್ತಿದ್ದೀನಿ. ನಾವು ಯಾಕೆ ಡಿಸೈಡ್ ಮಾಡಿದ್ವಿ ಶಿಫ್ಟ್ ಮಾಡೋಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ? ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಆಗಿದ ಮೇಲೆ ಡಾಕ್ಟರ್ ವಿಸಿಟ್ ಫ್ರೀಕ್ವೆಂಟ್ ಆಗೋದು, ಕ್ವಾಲಿಟಿ ಹಾಸ್ಪಿಟಲ್ ಬೇಕಿತ್ತು ಅಂತ ನಮಗೆ ಫೀಲ್ ಆಯಿತು. ಸೊ Cloud9 ಬ್ಯಾಂಗ್ಳೂರ್ ಬಗ್ಗೆ ತುಂಬ ರೆಕಮೆಂಡೇಷನ್ ಸಿಕ್ಕಿತ್ತು. ಸೊ ಫ್ರೆಂಡ್ಸ್, ರಿಲೇಟಿವ್ ಎಲ್ಲ ಹೇಳ್ತಾ ಇದ್ದರು ಡೆಲಿವರಿ ಬ್ಯಾಂಗ್ಳೂರಲ್ಲಿ ಮಾಡಿ, ಹಾಸ್ಪಿಟಲ್ ಸರ್ವಿಸ್ ಎಕ್ಸಲೆಂಟ್ ಇದೆ ಅಂತ. ಆ ಟೈಮ್ನಲ್ಲಿ ಹೆಲ್ತ್ ಫಸ್ಟ್, ಸೊ ಕರಿಯರ್, ಹೌಸ್, ಕಂಫರ್ಟ್ ಎಲ್ಲ ಸೈಡ್ ಮಾಡಿಕೊಂಡು ವಿ ಡಿಸೈಡೆಡ್ ಓಕೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋದು ನಮಗೆ ಬೆಸ್ಟ್ ಅಂತ. ಸೊ ಚೆನ್ನೈನಲ್ಲಿ ನಾನು ಬೇಸಿಕಲಿ 3 ವರ್ಷ ಇದ್ದೆ, ನನ್ನ ಹಸ್ಬೆಂಡ್ 5-6 ವರ್ಷ ಇದ್ದರು. ನಮ್ಮ ಹೌಸ್, ನೇಬರ್ಸ್ ಆ್ಯಂಡ್ ಮೆಮೊರೀಸ್ ಎಲ್ಲ ಕಡಿಮೆ ಆಯಿತು. ಶಿಫ್ಟಿಂಗ್ ಅಂತ ಹೇಳೋದು ಸಿಂಪಲ್, ಬಟ್ ಇಮೋಷನಲಿ ತುಂಬ ಹೆವಿ ಆಗಿತ್ತೆ. ಆಮೇಲೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಸ್ಟ್ರೆಸ್ ಬೇಡ, ಸೊ ನನಗೆ ಸೇಫೆಸ್ಟ್ ಹ್ಯಾಸಲ್ ಫ್ರೀ ಆಪ್ಷನ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಿಕೊಂಡ್ವಿ. ನಾನು ಗೂಗಲಲ್ಲಿ 5-6 ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ರಿಸರ್ಚ್ ಮಾಡಿದ್ದೆ, ರಿವ್ಯೂಸ್ ನೋಡಿದ್ದೆ, ಫ್ರೆಂಡ್ಸ್ ಕಡೆ ಕೇಳಿದ್ದೆ. ಅದರಲ್ಲಿ ಮೆಟ್ರೋ ಸಿಟಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ರಿವ್ಯೂಸ್ ಸೂಪರ್ ಆಗಿತ್ತು. ಕಾಲ್ ಮಾಡಿದ ಮೇಲೆ ಅವರು ಪೊಲೈಟಾಗಿ ಕ್ಲಿಯರ್ ಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟ್ ಚಾರ್ಜಸ್, ಸೊ ಅವರು ಡೀಟೇಲ್ಸ್ ಕೊಟ್ಟಾದಮೇಲೆ ನಾವು ಬುಕ್ಕಿಂಗ್ ಮಾಡಿದ್ವಿ. ಸೊ ಮೆಟ್ರೋ ಸಿಟಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ ನೀವು ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಮತ್ತು ಅವ್ರದ್ದು ಇನ್ಸ್ಪೆಕ್ಷನ್, ಸೊ ಫಸ್ಟ್ ವಿಸಿಟ್ ಅವರು ಇನ್ಸ್ಪೆಕ್ಷನ್ ಮತ್ತು ಪ್ಲ್ಯಾನಿಂಗ್ ಮಾಡಲಿಕ್ಕೆ ಬಂದಿದ್ದರು. ಇನ್ಸ್ಪೆಕ್ಷನ್ಗೆ ಬಂದ ಮೇಲೆ ಅವರು ಹೌಸು ಫುಲ್ ನೋಡಿ ಎಷ್ಟು ಬಾಕ್ಸಸ್ ಬೇಕೋ, ಯಾವುದು ಫ್ರೆಜೈಲ್, ಟಿ ವಿ, ಫ್ರಿಜ್, ವಾಷಿಂಗ್ ಮಿಷಿನ್, ಹ್ಯಾಂಡ್ಲಿಂಗ್, ಕಿಚನ್ ಸೇಫ್ಟಿ ಐಟಮ್ಸ್, ಬೇಬಿ ರಿಲೇಟೆಡ್ ಐಟಮ್ಸ್ ಸಪ್ರೇಟ್ ಪ್ಯಾಕಿಂಗ್ ಮಾಡಿದರು. ಕಾಂಟ್ಯಾಕ್ಟ್ ಶೀಟ್ ಹಾಕಿ ಕಂಪ್ಲೀಟ್ ಮತ್ತು ನೋಟ್ ಮಾಡಿಕೊಂಡ್ರು. ನನಗೆ ಅವರು ಅಪ್ರೋಚ್ ನೋಡಿ ತುಂಬಾ ಅವರ ಮೇಲೆ ಟ್ರಸ್ಟ್ ಬಂದುಬಿಡ್ತು. ಸೊ ಪ್ಯಾಕಿಂಗ್ ಡೇ ನನಗೆ ತುಂಬ ಟೆನ್ಷನ್ ಆಗಿತ್ತು, ಬಟ್ ಅವರು 6 ಮೆಂಬರ್ಸ್ ಟೀಮ್ ಶಾರ್ಪ್ ಟೈಮ್ಗೆ ಹಿಡ್ಕೊಂಡು ಬಂದಿದ್ದರು. ಸೊ ಪ್ಯಾಕಿಂಗ್ ಪ್ರೊಸೀಜರ್ನ ಕೆಲಸ ತುಂಬಾ ಸೂಪರ್ ಆಗಿತ್ತು. ಗ್ಲಾಸ್ ಐಟಮ್ಸ್ ಏನಿದೆ ಅದನ್ನು ಬಬಲ್ ರ್ಯಾಪ್ ಪ್ಲಸ್ ಪೇಪರ್ ಪ್ಲಸ್ ಬಾಕ್ಸಲ್ಲಿ ರ್ಯಾಪ್ ಮಾಡಿದರು. ವೆಸಲ್ಸ್ ಐಟಮ್ಸ್, ಫೋಮ್ ಶೀಟ್ ಆಗಿರ್ಬೋದು, ಕ್ಲಾತ್ಸ್, ವಾರ್ಡ್ರೋಬ್ ಬಾಕ್ಸಸ್, ಬುಕ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಸಪ್ರೇಟ್ ಫೈಲ್ ಬಾಕ್ಸಸಲ್ಲಿ ಪ್ಯಾಕ್ ಮಾಡಿದರು. ಕಿಚನ್ ಐಟಮ್ಸ್ ಲೇಯರ್ ಬೈ ಲೇಯರ್ ಪ್ಯಾಕಿಂಗ್ ಮಾಡಿದರು. ಎಲೆಕ್ಟ್ರಾನಿಕ್ಸ್ ಐಟಮ್ 3 ಸ್ಟೇಜ್ ರ್ಯಾಪಿಂಗ್ ಮಾಡಿದರು. ಸೋಫಾ, ಕಾಟ್, ಮ್ಯಾಟ್ರೆಸ್, ಅದನ್ನೆಲ್ಲ ಸ್ಟ್ರೆಚ್ ರೋಲ್ ಮತ್ತು ಫೋಮ್ ಪ್ಯಾಡಿಂಗ್ ಏನು ಬರುತ್ತೆ ಅದರಿಂದ ರ್ಯಾಪ್ ಮಾಡಿದರು. ಮಿರರ್ಸ್ ಏನಿದೆ ಅದು ವುಡನ್ ಫ್ರೇಮ್ ಸಪೋರ್ಟ್ ಇಂದ ಪ್ಯಾಕೇಜ್ ಮಾಡಿದರು. ಸೊ ನಾನು ಪ್ರೆಗ್ನೆನ್ಸಿ ಅಂತೀಗ ಅವರು ತುಂಬ ಕೇರ್ ತೋರಿಸಿದ್ರು. ನಾನು ಪ್ರೆಗ್ನೆಂಟ್ ಆಗಿದ್ದೆ ಅಲ್ವಾ ಆ ಟೈಮಲ್ಲಿ, ಸೊ ಅದಕ್ಕೆ ಅವರು ತುಂಬ ಕೇರ್ ತೋರಿಸ್ತಾ ಇದ್ದರು. ಮೇಡಮ್ ನೀವು ಕೂತ್ಕೊಳ್ಳಿ, ನಾವು ಇದನ್ನೆಲ್ಲ ಮಾಡ್ತೀವಿ ಅಂತ ಕಂಫರ್ಟ್ ಕೊಡ್ತಿದ್ರು. ಸೊ ಹಾಗಾಗಿ ನನಗೆ ಇವರದ್ದು ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಸರ್ವಿಸ್ ಏನಿದೆ ತುಂಬಾ ಇಷ್ಟ ಆಗಿತ್ತು. ಮತ್ತು ಟೀಮ್ ಬಿಹೇವಿಯರ್ ಕೂಡ ಸೂಪರ್ ಆಗಿತ್ತು. ಯಾರು ಹರಿ ಮಾಡಲಿಲ್ಲ, ಯಾರು ಹಾರ್ಶ್ ಆಗಿಲ್ಲ, ಎಲ್ಲ ಸಿಸ್ಟಮೆಟಿಕ್ ಆಗಿ ಸ್ಮೈಲಿಂಗ್ ಫೇಸಲ್ಲಿ ಕೆಲಸ ಮಾಡಿಕೊಟ್ರು. ಲೋಡಿಂಗ್ ಟೈಮ್ಗೆ ಕೂಡ ಅವರು ತುಂಬಾ ಕೇರ್ಫುಲ್ಲಾಗಿ ಹೆವಿ ಐಟಮ್ಸ್ ಬಾಟಮಲ್ಲಿಟ್ಟು, ಫ್ರೆಜೈಲ್ ಐಟಮ್ಸ್ ಟಾಪಲ್ಲಿಟ್ಟು, ಬೆಲ್ಟ್ ಸೆಕ್ಯೂರ್, ಟ್ರಕ್ ಇನ್ಸೈಡ್ ನೆಟ್ಸ್, ಮಾಯ್ಶ್ಚರ್ ಪ್ರೂಫ್ ಶೀಟ್ಸ್, ಮ್ಯಾಟ್ರೆಸ್ ಫೋಲ್ಡ್ ಮಾಡದೆ ಕೇರ್ಫುಲ್ಲಿಯಾಗಿ ಪ್ಲೇಸ್ ಮಾಡಿದರು. ಟ್ರಕ್ ಕ್ಲೋಸ್ಡ್ ಕಂಟೈನರ್, ಸೊ ರೇನ್ ಮತ್ತು ಡಸ್ಟ್ ವರಿ ಏನಿರಲಿಲ್ಲ. ಟ್ರಾವೆಲ್ ಟೈಮಿಗೆ ಅವರು ಟ್ರ್ಯಾಕಿಂಗ್ ನಂಬರ್ ಕೂಡ ನಮಗೆ ಕೊಟ್ಟಿದ್ದರು. ಟ್ರಕ್ ಎಲ್ಲಿ ಇದೆ, ಡಿಸ್ಟೆನ್ಸ್ ಎಷ್ಟು, ಅಪ್ರಾಕ್ಸಿಮೇಟ್ ಅರೈವಲ್ ಟೈಮ್ ಎಲ್ಲ ಅಪ್ಡೇಟ್ಸ್ ಬರುತ್ತಾ ಇತ್ತು. ಸೊ ನನಗೆ ಪೀಸ್ಫುಲ್ ಆಗಿತ್ತು. ನಾನು ಆ ಟೈಮ್ ರೆಸ್ಟ್ಗೆ ಫೋಕಸ್ ಮಾಡಲಿಕ್ಕೆ ಆಯಿತು. ಹೌಸ್ಗೆ ಬಂದಮೇಲೆ ಅನ್ಲೋಡಿಂಗ್ ಕೂಡ ಸ್ಟಾರ್ಟ್ ಮಾಡಿದರು. ರೂಮ್ ವೈಸ್ ಬಾಕ್ಸಸ್ ಹಾಕಿದ್ರು. ಹಾಲ್ ಐಟಮ್ಸ್ ಹಾಲಿಗೆ, ಕಿಚನ್ ಐಟಮ್ಸ್ ಕಿಚನ್ಗೆ. ನನಗೆ ಅರೇಂಜ್ ಮಾಡಿಕೊಳ್ಳೋದು ಈಸಿನೇ ಆಯಿತು. ಟಿ ವಿ, ಫ್ರಿಜ್, ವಾಷಿಂಗ್ ಮಿಷಿನ್ ಎಲ್ಲ ನೀಟಾಗಿ ಪ್ಲೇಸ್ ಮಾಡಿದರು. ಡ್ಯಾಮೇಜ್ ಏನೂ ಆಗಿರಲಿಲ್ಲ. ಅವರು ಕೆಲಸ ಮುಗಿಸಿದ ಮೇಲೆ ಹೌಸು ಕೂಡ ಕ್ಲೀನ್ ಮಾಡಿ ಕೊಟ್ಟರು.
ಸೊ ಬ್ಯಾಂಗ್ಳೂರಿಗೆ ಬಂದಮೇಲೆ Cloud9 ಹಾಸ್ಪಿಟಲ್ಗೆ ಫಸ್ಟ್ ವಿಸಿಟ್ ಮಾಡಿದ್ವಿ. ಡಾಕ್ಟರ್ಸ್ ತುಂಬಾ ಫ್ರೆಂಡ್ಲಿ, ಕಾಮ್, ಸಪೋರ್ಟಿವ್, ಚೆಕಪ್ಸು ಸ್ಮೂತ್ ಆಯಿತು. ನಮ್ಮ ಡಿಸಿಷನ್ ಕರೆಕ್ಟ್ ಆಯಿತು ಅಂತ ನಮಗೆ ತುಂಬಾ ಫೀಲ್ ಆಯಿತು. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ನ ಹೇಳಬೇಕಂತ ಹೇಳಿದರೆ 10 ಔಟ್ ಆಫ್ 10 ಸರ್ವಿಸ್, ಪ್ರೊಫೆಷನಲ್ ಟೀಮ್, ಅಫೋರ್ಡೆಬಲ್ ಚಾರ್ಜಸ್, ಬೆಸ್ಟ್ ಬಿಹೇವಿಯರ್. ಯಾರಾದರೂ ಶಿಫ್ಟಿಂಗಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ನನ್ನ ಪರ್ಸನಲ್ ಸಜೆಷನ್ ಏನಂತ ಹೇಳಿದ್ರೆ ಟ್ರೈ ಮೆಟ್ರೋ ಸಿಟಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವರು ಟ್ರೂಲಿ ಟೆನ್ಷನ್ ಫ್ರೀ ಶಿಫ್ಟಿಂಗ್ ಮಾಡಿಕೊಡ್ತಾರೆ. ಇದು ನಮ್ಮ ಚೆನ್ನೈ ಟು ಬ್ಯಾಂಗ್ಳೂರ್ ಶಿಫ್ಟಿಂಗ್ ಜರ್ನಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್. ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ನಿಸ್ತೇನೆ. ಶಿಫ್ಟಿಂಗ್, ಪ್ರೆಗ್ನೆನ್ಸಿ, ಹಾಸ್ಪಿಟಲ್ ಬ್ಯಾಗ್, ಬೇಬಿ ಎಸೆನ್ಷಿಯಲ್ ಏನು ಟಾಪಿಕ್ ಬೇಕಾದರೂ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಬೇಬಿ ಎಸೆನ್ಷಿಯಲ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಇದ್ದರೆ ನಾನಿನ್ನೂ ಒಳ್ಳೆ ವೀಡಿಯೋಸ್ ಮಾಡಿ ಹಾಕ್ತೇನೆ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅದೇ ತನಕ ಟೇಕ್ ಕೇರ್, ಬಾಯ್. ಹಾಗೆ ನಿಮಗೆ ಬ್ಯಾಂಗ್ಳೂರಲ್ಲಿ ನೀವು ಮನೆ ಹುಡುಕ್ತಾ ಇದ್ದೀರಾ ಅಂತ ಹೇಳಿದರೆ ಯಾವ ರೀತಿ ನಾವು ಬ್ಯಾಂಗ್ಳೂರಲ್ಲಿ ಮನೆಯನ್ನು ಹುಡುಕಿದ್ವಿ, ಅದರ ಬಗ್ಗೆ ನಿಮ್ಗೆ ಏನಾದರೂ ವಿಡಿಯೋ ಬೇಕಿದ್ದರೆ ಅದರ ಬಗ್ಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ನಾವು ಮೊದಲು ಚೆನ್ನೈಯಲ್ಲಿ ಇರ್ತಿದ್ದ ರೂಮ್ 3 BHKಯಲ್ಲಿ ನಾವು ಇರ್ತಿದ್ವಿ. ತುಂಬ ಚೆನ್ನಾಗಿತ್ತು, ಸ್ಪೇಸಿಯಸ್ ಆಗಿತ್ತು, ತುಂಬಾ ಇಷ್ಟ ಆಗಿತ್ತು ಚೆನ್ನೈ ರೂಮ್ ಕೂಡ. ಈಗ ಬ್ಯಾಂಗ್ಳೂರಿಗೆ ಬಂದ ಮೇಲೆ ಬ್ಯಾಂಗ್ಳೂರಲ್ಲಿ ಹೇಗೆ ಹುಡುಕಿದ್ವಿ ರೂಮ್ಸ್ ಅಂತ ನಿಮಗೆ ವಿಡಿಯೋ ಏನಾದರೂ ಮಾಹಿತಿ ಬೇಕಿದ್ದರೆ ಅದರ ಬಗ್ಗೆ ನನಗೆ ತಿಳಿಸಿ. ಸೊ ನಾವು ಚೆನ್ನೈ ಟು ಬ್ಯಾಂಗ್ಳೂರು ಟ್ರೈನ್ ಜರ್ನಿ ಮೂಲಕ ಬಂದು ತಲುಪಿದ್ವಿ. ಸೊ ಎಲ್ಲ ಸ್ಮೂತಾಗಿ ಆಯಿತು ಟ್ರಾವೆಲಿಂಗ್. ಸೊ ಇಫ್ ಯು ಲೈಕ್, ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ಯಾಮಿಲಿ ಫ್ರೆಂಡ್ಸ್.